ಪ್ರಜ್ವಲ್ ಸಂದೇಶದ ಬೆನ್ನಲ್ಲೇ ಗೌಡರ ಮನೆಯಲ್ಲಿ ಚರ್ಚೆ. ರೇವಣ್ಣ ಕುಮಾರಸ್ವಾಮಿ ಜೊತೆ ದೇವೇಗೌಡರು ಸಮ್ಮುಖದಲ್ಲಿ ಚರ್ಚೆ ಆಗಿದೆ. ಪ್ರಜ್ವಲ್ ಶರಣಾಗತಿ ವಿಚಾರವಾಗಿ ಮಹತ್ವದ ಮಾತುಕತೆ ನಡೆಸಿಕೊಂಡಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಆಲೋಚನೆ ಮಾಡಿದ್ದಾರೆ. ಹಿರಿಯ ವಕೀಲರನ್ನ ನೇಮಿಸಿಕೊಳ್ಳೋ ಬಗ್ಗೆ ಮಾತುಕತೆ ಆಗಿದೆ. SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂದ್ರೆ ಅಫ್ಕೋರ್ಸ್ ಅವರನ್ನ SIT ಬಂಧಿಸಲೇಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಇರೋದ್ರಿಂದ, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿರೋದ್ರಿಂದ ಅವರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಮುಂದೆ ಏನು ಮಾಡಬೇಕು ಅಂತ ತಡರಾತ್ರಿವರೆಗೆ ದೇವೇಗೌಡರ ಜೊತೆ HDK ಚರ್ಚೆ ಮಾಡಿದ್ದಾರೆ. ಮುಂದಿನ ನಡೆಗಳು ಏನಾಗಬೇಕು ಅಂತ. ಇದುವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ವಾಪಸ್ ಬರ್ತಾರಾ ಇಲ್ವಾ ಅನ್ನುವಂಥ ಗೊಂದಲ ಇತ್ತು. ಒಂದು ಕಡೆ HD ಕುಮಾರಸ್ವಾಮಿ, ಮತ್ತೊಂದು ಕಡೆ ದೇವೇಗೌಡರು ಕೂಡ ವಾಪಸ್ ಬಂದು ವಿಚಾರಣೆಯನ್ನು ಎದುರಿಸು ಅಂತ ಹೇಳಿ ಸಂದೇಶ ರವಾನೆ ಮಾಡಿದರು. ಫೈನಲಿ ನಿನ್ನೆ ಪ್ರಜ್ವಲ್ ರೇವಣ್ಣ ವಿಡಿಯೋವೊಂದನ್ನು ರಿಲೀಸ್ ಮಾಡಿ ತಾನು ಎಲ್ಲಿದ್ದೀನಿ ಅನ್ನೋದನ್ನು ಹೇಳಿಲ್ಲ, ಬಟ್ ಈ ರೀತಿಯಾಗಿ ವಿದೇಶದಲ್ಲಿದ್ದೀನಿ, ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ SIT ಮುಂದೆ ನಾನು ಹಾಜರಾಗ್ತೀನಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಈ ವಿಡಿಯೋಲ್ಲಿ. ಈ ಬೆಳವಣಿಗೆ ಆಗ್ತಿದ್ದ ಹಾಗೆ ದೇವೇಗೌಡರ ಜೊತೆಗೆ ಮಾಜಿ CM HD ಕುಮಾರಸ್ವಾಮಿ ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.